ಮತ್ತು ವಸತಿಗಾಗಿ ನವೆಂಬರ್ 26ಕ್ಕೆ ಬೆಂಗಳೂರು ಚಲೋ. ಶೋಷಿತರ ಜೊತೆಗೂಡಿ ಅಹೋರಾತ್ರಿ ಸತ್ಯಾಗ್ರಹಕ್ಕೆ ನಿರ್ಧಾರ. ಒನ್ ಟೈಮ್ ಸೆಟಲ್ಮೆಂಟ್ ಜಾರಿಗೆ ಆಗ್ರಹಿಸಿದ ಮುಖಂಡರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂಮಿಯ ಹಕ್ಕುಪತ್ರವನ್ನ ನೀಡಬೇಕೆಂದು ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ನವೆಂಬರ್ 26ರಂದು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಸುದ್ದಿಗೋಷ್ಠಿಯನ್ನ ನಡೆಸಿ ತಿಳಿಸಿದರು. ಇನ್ನು ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದು ಸರ್ಕಾರದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಮುಖಂಡರಾದ ಸಿರಿಮನೆ ನಾಗರಾಜ್ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಕೆ ದೊರೆರಾಜ್ ಮಾತನಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಜಾರಿಗೆ ಆಗ್ರಹಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಸಿರಿಮನೆ ನಾಗರಾಜ, ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ನವೆಂಬರ್ 26ರಂದು ಬೆಂಗಳೂರು ಚಲೋವನ್ನ ಹಮ್ಮಿಕೊಂಡಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇತರೆ ಶೋಷಿತರ ಜೊತೆಗೂಡಿ ಅಹೋರಾತ್ರಿ ಸತ್ಯಾಗ್ರಹ ನಡೆಸುವ ಮೂಲಕ ಬಡವರಿಗೆ ಭೂಮಿ ಮಂಜೂರಾತಿ ನೀಡುವಂತೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಿದ್ದೇವೆ. ಅಲ್ಲದೆ ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಜಾರಿಗೊಳಿಸಿ ವಸತಿಹೀನರಿಗೆ ರಾಜ್ಯವ್ಯಾಪಿ ಸಮಗ್ರ ಮೆಗಾ ವಸತಿ ಯೋಜನೆ ಜಾರಿಗೆ ಆಗ್ರಹಿಸಿದ್ರು. ಜೊತೆಗೆ ಉಳ್ಳವರಿಗೆ ಭೂಮಿ ಕೊಟ್ಟಿದ್ದು ಸಾಕು, ಬಡವರಿಗೆ ಪಾಲು ಕೊಡಿ ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಿದ್ದೇವೆ ಎಂದು ತಿಳಿಸಿದ್ದಾರೆ. ಈಗಾಗಲೇ 20-30 ವರ್ಷ ಆಗಿದೆ, ಅದನ್ನು ಯಾರೂ ಬಿಡಿಸ್ಕೊಳ್ಳೋಕೆ ಹೋಗಿಲ್ಲ. ಈ ಪ್ಲಾಂಟರ್ಗಳಿಗೆ ಕೊಟ್ಟರು ಅಷ್ಟೇ, ಅದನ್ನು ಅವ್ರಿಗೆ ಬಿಡಿಸ್ಕೊಳ್ಳೋಕ್ಕಾಗಲಿ ಆ ಥರ ಒಂದು ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ. ಹಾಗಾದರೆ ಬಡ ಜನರಿಗೆ ಅವ್ರ ಜೀವನೋಪಾಯಕ್ಕೋಸ್ಕರ ಮಾಡ್ಕೊಂಡಿರೋದನ್ನು ಮಂಜೂರು ಮಾಡೋದಕ್ಕೆ ನಿಮಗೆ ಏನು ಕಷ್ಟ? ತಿದ್ದುಪಡಿ ಮಾಡಿ, ಯಾವ ಕಾಯ್ದೆ ಬೇಕು ಅದನ್ನು ತಿದ್ದುಪಡಿ ಮಾಡಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ, ಆನಂತರ ಈ ಸಮಸ್ಯೆ ಶಾಶ್ವತ ಪರಿಹರಿಸಲಿಕ್ಕಾಗುತ್ತೆ ಅನ್ನೋವಂಥ ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ. ಈ ರೀತಿಯಲ್ಲಿ ಈ ಸಮಸ್ಯೆಗಳು ನಾವು ಏನು ಎತ್ತಿದ್ದೀವಿ ಈಗ ಅಖಿಲ ಭಾರತ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಈ ಸಮಸ್ಯೆಗಳನ್ನ ಪಾಲಿಸಿ ಲೆವೆಲಲ್ಲಿ ತೀರ್ಮಾನ ಮಾಡಬೇಕು. ಅದು ರಾಜ್ಯಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ರಾಜ್ಯಗಳಿಗೆ ಅನ್ವಯ ಆಗೋದನ್ನು ರಾಜ್ಯಗಳಿಗೆ, ಕೇಂದ್ರದಲ್ಲಿ ಅನ್ವಯವಾಗುವಂಥ ಕೇಂದ್ರದಲ್ಲಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮುಂದೆ ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದರೆ, ನೀವು ಇದೇ ಸರ್ಕಾರ 2.5 ವರ್ಷದಿಂದ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ನೀವು ಇಂತಿಂಥ ಇದನ್ನು ನಾವು ಪ್ರಣಾಳಿಕೆ ಕೊಟ್ಟಿದ್ದೀವಿ. ರೈತ ಸಂಘಟನೆಯವರು ಮತ್ತು ನಾವೆಲ್ಲ ಸಂಘಟನೆಯವರು ಸೇರಿ ಒಂದು ಪ್ರಣಾಳಿಕೆ, ನಿಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಇದನ್ನು ಅಂತೇಳಿ ಕೊಟ್ಟಾಗ ಅದಕ್ಕೋಸ್ಕರ ಸಭೆನೇ ಮಾಡಿದ್ವಿ ಗಾಂಧಿ ಭವನದಲ್ಲಿ. ಎಲ್ಲ ಪಕ್ಷದವರು ಬಂದಿದ್ದರು, BJPಯವರು ಹೊರತಾಗಿ ಮತ್ತು ಎಲ್ಲ ಪಕ್ಷದವರು. DK ಶಿವಕುಮಾರ್ ಬಂದಿದ್ದರು, ಕುಮಾರಸ್ವಾಮಿ ಅವರ ಪರವಾಗಿ ಅವರ ಉಪಾಧ್ಯಕ್ಷರು ಬಂದಿದ್ದರು. ಈಗ ಎಲ್ಲ ಪಕ್ಷದವರು ಬಂದುಬಿಟ್ಟು ಇದನ್ನು ನಾವು ಜಾರಿ ಮಾಡ್ತೀವಿ, ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ತೀವಿ ಅಂತ ಸೇರಿಸಿದ್ದಾರೆ. ಆದರೆ ಅದರಲ್ಲಿರುವ ಒಂದು ಅಂಶವೂ ಜಾರಿಯಾಗಿಲ್ಲ. ಉದಾಹರಣೆಗೆ ಕೃಷಿ ಕಾಯ್ದೆಗಳ 3 ತಿದ್ದುಪಡಿ ತಂದರೆ, ಭೂ ಸುಧಾರಣಾ ಕಾಯ್ದೆಗೆ 79 A, B, C ಅಂತೇಳಿ ಇವತ್ತಿನವರೆಗೆ ತಿದ್ದುಪಡಿ ಮಾಡಿಲ್ಲ. ಜಾನುವಾರು ಹತ್ಯೆ ನಿಷೇಧ ಅಂತೇಳಿ ಮಾಡಿದ್ದಾರೆ. APMC ಕಾಯ್ದೆಗೆ ತಿದ್ದುಪಡಿ ತಂದರೆ, ಕರೆಂಟ್ ಬಿಲ್ಲಿಂದ ಇದಕ್ಕೆ ತಿದ್ದುಪಡಿ ತರ್ತಾಯಿದ್ದಾರೆ. ಲೇಬರ್ ಕೋಡ್ ಅಂಥೇಳಿ 10 ಗಂಟೆ ಅದನ್ನು 12 ಗಂಟೆಗೆ, 8 ಗಂಟೆ ಅದನ್ನು 12 ಗಂಟೆ ಮಾಡಿದ್ದಾರೆ ಕಾರ್ಮಿಕರ, ಅದನ್ನು ತಿದ್ದುಪಡಿ ಮಾಡಿಲ್ಲ. ಹೀಗೆ ಪ್ರತಿಯೊಂದರಲ್ಲಿ ಯಾವುದು ಒಂದೇ ಒಂದು ಅವರು ಹಿಂದಿನ ಸರ್ಕಾರ ಮಾಡಿದ ತಪ್ಪು ತೀರ್ಮಾನಗಳನ್ನ ಒಂದೂ ತಿದ್ದುಪಡಿ ಮಾಡಿಲ್ಲ. ಇದೆಲ್ಲ ಈ ಸರ್ಕಾರ ಆ ಥರ ಒಟ್ಟಿನಲ್ಲಿ ಇನ್ನೂ ಭೂಮಿ ಮಂಜೂರು ಮಾಡ್ತೀವಿ, ಇದೆಲ್ಲವೂ ಅವರು ಏನು ಪ್ರಣಾಳಿಕೆ ಕೊಟ್ಟಿದ್ದಂಥ ಆಶ್ವಾಸನೆಗಳು ಅದನ್ನೆಲ್ಲವನ್ನು ಈಡೇರಿಸಬೇಕು ಅಂತೇಳಿ, ಮತ್ತು ಇದನ್ನು ಮಾಡದಲೇ ನಾವು ನಿಲ್ಲಿಸೋದಿಲ್ಲ, ಹೋರಾಟ ನಿಲ್ಲಿಸೋದಿಲ್ಲ ಅಂಥೇಳಿ ಈ ಸರ್ತಿ ಖಡಕ್ಕಾಗಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಭದ್ರತೆ ಇದೆ, ಎಲ್ಲಿ ನೋಡೋ ದೊಂಬಿ ಗಲಾಟೆಗಳು, ಅದರಿಂದ ಸಮಾಜಕ್ಕೆ ಎಲ್ಲರಿಗೂ ತೊಂದರೆ ಆಗೋದಿಲ್ವ? ಹೆಣ್ಣು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಭದ್ರತೆ ಇಲ್ಲ. ಅರಣ್ಯದಂಚಿನಲ್ಲಿರುವ ಪ್ರದೇಶಗಳಲ್ಲಿ ಜಾನುವಾರುಗಳಿಗೂ ರೈತರಿಗೂ ಘರ್ಷಣೆ ಆಗ್ತಾಯಿದೆ. ಇದು ಸಮಾಜದ ಸಮಸ್ಯೆ ಅಲ್ವಾ? ಹಾಗಾದ್ರಿಂದ ಈ ಹೋರಾಟ ಇದು ಇಡೀ ಸಮಾಜದ ಒಂದು ಕ್ರಿಯಾಶೀಲ ಭಾಗೀದಾರಿಕೆ. ಮಾರುಕಟ್ಟೆಗೆ ಬಿಡೋದ್ರಿಂದನೇ ಈ ಥರದ್ದೆಲ್ಲ ರಿಯಲ್ ಎಸ್ಟೇಟ್ ಅನ್ನೋದು ಒಂದು ದೊಡ್ಡ ದಂಧೆ ಆಗೋಗಿರೋದು. ರಿಯಲ್ ಎಸ್ಟೇಟ್ ದಂಧೆನ ಕರ್ಬ್ ಮಾಡಬೇಕು. ಮತ್ತು ನಿಜವಾಗ್ಲೂ ಕೂಡ ಯಾರ್ಯಾರು ಭೂಮಿ, ವಸತಿ ಮತ್ತು ಭೂಮಿಯನ್ನು ಕೇಳ್ತಿದ್ದಾರೆ, ಉಳುವವನಿಗೆ ಭೂಮಿ ಒಡೆಯ ಅಂತ ಹೇಳಿ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಹೋರಾಟದ ಘೋಷಣೆಯಾಗಿತ್ತು. ಆದರೆ ಉಳುವವರಿಗೆ ಭೂಮಿ ಸಿಕ್ಕೇ ಇಲ್ಲ, ಬೇಡ ತಲೆ ಮೇಲೆ ಒಂದು ಸೂರು ಅಂತಲೂ ಸಿಕ್ಕಿಲ್ಲ. ಆ ಥರದ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರನೇ ನಾವು ಕೇಳ್ತಾ ಇರೋದೇನು ಅಂತ ಅಂದರೆ, ಒಂದು ಭೂ ಇದು ಎಲ್ಲ ಇವ್ರಿಗೂ ಕೂಡ ಭೂಮಿ ಸಿಗಂಗೆ ಆಗಬೇಕು.
ಯಾರ್ಯಾರಿಗೆ ಅಗತ್ಯ ಇದೆ ವಸತಿಹೀನರಿಗೆ ಮತ್ತು ರೈತರಿಗೆ ಭೂಮಿ ಸಿಗೋಂಗೆ ಆಗಬೇಕು ಅಂತ ಹೇಳಿ ನಾವು 2013ರಲ್ಲೇನೇ ಈ ಕಾಯ್ದೆ ತಂದಾಗ ಇಲ್ಲಿನವರೆಗೂ ಏನು ಭೂಮಿನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಆಡಿಟ್ ಮಾಡಲಿ ಸರ್ಕಾರನೇ, ಯಾರ್ಯಾರು ಎಷ್ಟೆಷ್ಟನ್ನು ಬಳಸ್ತಾ ಇದ್ದಾರೆ, ಯಾರ್ಯಾರು ಬಳಸ್ತಾ ಇಲ್ಲ, ಬಳಸ್ತಾ ಇರೋದನ್ನು ವಾಪಸ್ ಕೊಡಲಿ. ಅವರ ಕಾನೂನು ಅನ್ವಯದ ಪ್ರಕಾರನೇ ಅದನ್ನು ವಾಪಸ್ ಕೊಡಲಿ. ರೈತರಿಗೆ ಅದನ್ನು ವಾಪಸ್ ಕೊಡೋಂಗೆ ಆಗಬೇಕು. ಅದು ಭೂ ನೀತಿ ಬರಬೇಕು. ಭೂ ಹೊದಿಕೆ ಮತ್ತು ಭೂ ಬಳಕೆಗೆ ಒಂದು ಪ್ರತ್ಯೇಕವಾದಂಥ ನೀತಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಅವರು 600 ಎಕರೆ ಭೂಮಿ ಕೊಟ್ಟು ಇವಾಗ ಅದನ್ನು ಹಿಂಗೆ ಹೋಗೋದನ್ನ ನೇರವಾಗಿ ಹೋಗ್ತಾ ಇದ್ದಿದ್ದನ್ನು ಹಿಂಗೆ ತಿರುಗಿಸಿ ಇದು ಮಾಡ್ತಿದ್ದಾರೆ. ಯಾಕೆಂದರೆ ಅವರು ಭೂಮಿ ಉಳಿಸ್ಕೋಬೇಕು ಅಂತ. ಈ ಥರದ ಇದು ಅವರು ಕಾಲೇಜುಗಳು ಮಾಡಬೇಕಂತೆ. ಕಾಲೇಜುಗಳು ಮಾಡೋದಕ್ಕೋಸ್ಕರನೇ ಈ ಥರದ ಇವುಗಳನ್ನು ವಿನ್ಯಾಸಗಳನ್ನು ಬದಲಾಯಿಸೋದು, ಭೂ ಸ್ವಾಧೀನದ ವಿನ್ಯಾಸವನ್ನೇ ಬದಲಾಯಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.